ಈ ಹುಡುಗಿ ಚೆನ್ನಾಗಿಲ್ಲ ಹೋಗ್ರು ಚಂದಿಲ್ವಾ ನಿನ್ ಸಾಂಗ್ ಹೆಂಗೋಳೆ ಹೇಳು ಚಿನ್ನು ಯಾವ್ರು ಚಿನ್ನು ನಂಡ ಹೋಗ್ರು ನಿನ್ಗೆ ಯಾಕೆ ಚಿನ್ನಿ ಅದ್ರಲ್ಲಿ ನನ್ ಚಿನ್ನು ಅದು ಹುಡುಗಿ ಮನೆಗೆ ಹೋಗ್ ನೋಡ್ಕೊ ಬಂದು ಹುಡುಗಿ ಜೊತೆ ಮಾತಾಡ್ಕೊ ಬರ್ತೀವಿ. ಯಾರು ನಿನ್ನ ಪ್ರೀತಿಸಿರೋಲ್ಲ ಎಂತ ಪ್ರೀತಿಸಿ ಸೀರಿಯಸ್ ಆಗಿ ಮಕ್ಕಳಾಗ ನಿಜ ಕಣತೆ ನೀನ್ ತರಬೇಡ ರೇಷ್ಮೆ ಬೇಕಾ ಮೈಸೂರು ಸಿಲ್ಕ್ ಬೇಕಾ ಏನು ಬೇಡ ಕಣಪ್ಪ ನಿನ್ ಸೀರು ಬೇಡ ನೀನ್ ರೊಕ್ಕ ಬೇಡ ನಂದ ಎಲ್ಲಿದ್ದು ರೋಕೆ ಸೀರೆ ಗೈಸ್ ನಮ್ಮಮ್ಮ ಯಾವ ರೇಂಜಿಗೆ ಸೈಕ್ ಮಾಡ್ತೈತು ಅಂದರೆ ಇವಾಗ ನೋಡಿ ತಿರ್ಗಾ ಫೋನ್ ಬಿಡುತ್ತೆ ನಮ್ಮಮ್ಮನೇ ಕಟ್ ಮಾಡಿಬಿಡುತ್ತೆ ನೋಡಿ ಇವಾಗ ಅಷ್ಟೊತ್ತಿಗೆ ಹಿಂಗೆ ಆಟಾಡಿಸ್ತಿರೋದು ಇವಾಗ ಟೈಮ್ 11 ಗಂಟೆ ಆಗದೆ ನಾನು ಇನ್ನೂ ನಾಷ್ಟ ಮಾಡಿಲ್ಲ ಏನೂ ಇಲ್ಲ ಸ್ವಲ್ಪ ಎಡಿಟ್ ಇತ್ತು ಯೂಟ್ಯೂಬ್ ಎಡಿಟ್ ಸ್ವಲ್ಪ ಮಾಡಿಬಿಟ್ಟು ಡ್ರೈವ್ಗೆ ಹಾಕೋನಿ ಎಡಿಟ್ ನಮ್ಮ ವೀಡಿಯೋ ಎಡಿಟರ್ ಕಳ್ಸೋಕ್ಕೆ ಅಷ್ಟರಲ್ಲಿ ನಮ್ಮಮ್ಮ ಫೋನ್ ಮೇಲೆ ಫೋನ್ ಬಿಡ್ತಾನೆ ಅದೇ ಇವಾಗ ಬೇಗ ಎದ್ದೋಗಿ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೋಗ್ಬೇಕು ಬನ್ನಿ ಮಗ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್ ಇವಾಗ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೋಯ್ತಾವಿ ಗೈಸ್ ಒಂದು ಭರ್ಜರಿ ಮಟನ್ ಊಟ ಅದೇ ಅದಕ್ಕೆ ಅಪ್ಪ ಜಣ್ಣ ಕರ್ಕೊ ಹೋಗವ ಅಂತ ಅಂದ್ಬಿಟ್ಟು ನಾನು ಇದು ಅಪ್ಪ ಜಣ್ಣ ರೊಟ್ಟಿ ತಗೋಯ್ತಾವೆ ಅಪ್ಪ ಜಣ್ಣ ಆಚೋರಿ ಗೈಸ್ ಅವ್ರ ಮನೆ ಕ್ಲೋಸು ಇದು ಹಸ ಕಟಾಕಳಕ್ಕೆ ಮಾಡಿಕೊಂಡಿರೋದು ಬನ್ನಿ ಇಲ್ಲ ಅನ್ಸುತ್ತೆ ಹೋಗೋಣ ಏ ಜೂಲಮ್ಮ ಜೂಲಿ ನನ್ನ ಹೊಸ ಬಟ್ಟೆ ಅಲ್ಲಿ ಕೊಲೆ ಆಯ್ತದೆ ಹೇಳ್ತಾ ಇಲ್ವಾ ನಾನು ಅಲ್ಲಿ ಕುಳ್ಳಲ್ಲಿ ಸಲ್ಟ್ ಕೂದೈತದ ಅಲ್ಲಿ ಅಲ್ಲಿ ನಮ್ ಕಡೆ ನಾನು ನೆಡ್ತೀವಳೆ ಹೊಡೆದಾಕ್ ಬಿಡ್ತಾಳ ನೀನ ನೋಡ್ ಸರ್ಗುರಮ್ಮ ಜುಟ್ಟು ಹೆಂಗದ ಡಾರ್ಲಿಂಗ್ ಮೈ ಮೇಲೆ ಮಲ್ಲಿಗೆ ಇಲ್ಲ ಅಂದ್ರು ಗಂಧದ ಮರಕ್ಕೆ ಡೈರೆಕ್ಟ್ ಕಾಂಪಿಟೇಷನ್ ನೀನು ನಮ್ ದೊಡವ ಮಾಡು ಪೂಜೆ ನಾನು ಇಲ್ಲಿ ಲೇಟ್ ಆಯ್ತದ ಅಂದ್ರೆ ಪೂಜೆ ಮಾಡ್ತೀನಿ ನಿಂತಿದೆ ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗರು ಮಾಡೋ ನಮಸ್ಕಾರ ಗೈಸ್ ಇವತ್ತು ನೋಡಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು ನಾನು ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ನನ್ನ ಹೆಂಡತಿ ನಮ್ಮ ಅಪ್ಪ ನಾವು ಇಷ್ಟು ಜನನೂ ಇಲ್ಲ ಬೀಳೆ ನನ್ನ ಹೆಂಡತಿ ಇಷ್ಟು ಜನನೂ ಒಂದು ಭರ್ಜರಿ ಬಾಡೂಟ ಐತೆ ಅದು ಬಾರ್ಸಕ್ಕೆ ಅಂತ ಅಂದ್ಬಿಟ್ಟು ಹೋಯ್ತಾವೆ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಬನ್ನಿ ಇವಾಗ ಹೊರಡುವ ಸಮಯ ಗೈಸ್ ನಮ್ಮ ವಜ್ರಮುನಿಯಪ್ಪನ ಹೊತ್ತು ನಮ್ಮ ತಲೆನೂ ಬಂದ ಅಯ್ಯ ಏನ್ ನೋಡ್ತಿದ್ಯ ಸಮಾಚಾರ ನೋಡ್ತಾ ಇದ್ದೆ ಮದುವೆ ರಿಮೋಟ್ ಇಲ್ದಾರೆ 15 ದಿವಸದಿಂದ ಯಾವ ವಾರ್ತೆ ನೋಡ್ತಾ ಇಲ್ಲ ನಿಂಗ್ ವಾರ್ತೆ ನೋಡಕ್ ರಿಮೋಟ್ ತಂದು ಕೊಡ್ಬೇಕು ರಿಮೋಟ್ ಆಗೋದಿಲ್ಲ ಅಪ್ಪ ನಿಮ್ ಅಣ್ಣನ ಹೇಳ್ತೀನಿ ಏನಂತ ಮಾತಾಡ್ಸೋದ್ ನೀವು ಎಡೆ ಮದುವೆ ಸುಮ್ಗ ಪ್ರಶ್ನೆ ಏನಂತ ಮಾತಾಡ್ಸಿ ಹೇಳಪ್ಪ ಏನಂತ ಕರೀತೀವಿ ದೊಡವ ಏನಾಗಬೇಕು ವಿಪರೀತ ಪೂಜೆ ಅಂತಾರ ಹೊಗಳ್ಬಾರ್ದು ನಿಂಗ್ ಮೈದ್ನ ಆಗ್ಬೇಕು ಅಲ್ವ ದೊಡವ ಮೈದ್ನ ದೊಡವ ಅನ್ಸತಿ ನೋಡು ಹಿಂಗಂದೆ ಯಾವ ನಡಿ ಮಾವ ಅನ್ನ ನಮ್ಮ ಅಪ್ಪನ ಒಂದ್ಸತಿ ಯಾವ ಪೆದ್ರಾಮ ಸರಿ ನಡಿಲ್ಲ ಟೈಮ್ ಆಯ್ತಾ ಎತ್ತದ ಗಾಡಿ ಅಳಿಸ್ತದಲ್ಲ ನಾವು ರೋಡ್ ನೋಡೋಣ ಅದು ಕಲ್ ರೋಡ್ ದೊಡವ ಮೈದ್ನ ಅಂತ ಒಂದ್ಸತಿನ ಮಾತಾಡ್ಸಿಲ್ಲ ಅಲ್ವಾ ಅಪ್ಪ ನೀನು ನಾದ್ನೇ ಅಂತ ಒಂದ್ಸತಿನ ಮಾತಾಡ್ಸಿಲ್ಲ ಮಾತಾಡ್ಸಪ್ಪ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಇನ್ನು 23 ನಿಮಿಷ ಅದೇ ಅಷ್ಟೇ ರೋಡ್ ಕರೆಕ್ಟ್ ಆಗಿಲ್ಲ ಅನ್ಕಡೆ ಇದು ಹಿಂಗ್ ಅದೇ ನಾವು ಹೋಯ್ತಾ ಇರೋದು ಒಂದು ಪಾಪ ಹುಟ್ಟಕ್ಕೆ ನಾನ್ ವೆಜ್ ಊಟ ನಮ್ಮ ರಿಲೇಟಿವ್ಸ್ ನಾಮಕರಣನ ಏನ ಬನ್ನಿ ಗೈಸ್ ಹೆವಿ ಟ್ರಾಫಿಕ್ ಆಗಿ ಬೆಟ್ಟದ ಮೇಕ್ ಹೋಗ್ಬೇಕಾಗಿತ್ತು ಬೆಟ್ಟದ ಮೇಕ್ ಹೋಗಕ್ ಆಗ್ಲಿಲ್ಲ ಸೊ ಇಲ್ಲೇ ಇಳ್ಕೊಂಡು ವಾಪಸ್ ತಿರ್ಸ್ಕೋಯ್ತೇವೆ ಇಳ್ಕೊಂಡಲ್ಲ ಕಾರ್ ಮೇಲೆ ಕುತ್ಕೊಂಡೈತೆ ಸಿಕ್ಕಾಪಟ್ಟೆ ಬಂದವಿ ಈ ಕಡೆ ನೋಡಿ 2 ಕಿಲೋಮೀಟರ್ ಟ್ರಾಫಿಕ್ ಇವಾಗ ಇಲ್ಲೇ ಕೆಳಗಡೆನೆ ಬೆಟ್ಟದ ಕೆಳಗಡೆ ತಾಳ್ಬೆಟ್ಟ ಅಲ್ವಲ್ಲ ಇದು ತಾಳ್ಬೆಟ್ಟದಲ್ಲಿ ಕೈ ಮುಕ್ಕೊಂಡು ಮೇಲಕ್ಕೆ ಆದ್ರೆ ಹೋಯ್ತೀವಿ ಇಲ್ಲಾಂದ್ರೆ ಬಂದೆ ದೇವ್ರ ದರ್ಶನ ಮಾಡ್ಕೊಂಡು
ಗೈಸ್ ಮಗುದು 1 ವರ್ಷದ ಆ ಫಂಕ್ಷನ್ಗೆ ಬಂದಿರೋದು. ಆಮೇಲೆ ನಮ್ಮ ಗಾಡಿದು ಕಾರ್ಗೆ ಮುಳ್ಗಿತ್ತು, ಮೊಳೆ ಚುಚ್ಚಿತ್ತಲ್ಲ, ಅದು ಇನ್ನೂ ತಗ್ಸಿಲ್ಲ. ಗೈಸ್ ಇಲ್ಲಿ ನೋಡಿ, ಅನ್ಲಿಮಿಟೆಡ್ ಊಟಗಳು. ಇದು ಸೌತೆಕಾಯಿ, ಈ ಕಡೆ ಸೌತೆಕಾಯಿ, ನಿಂಬೆಹಣ್ಣು, ಮೊಸರು ಬಜ್ಜಿ, ಎಗ್ ಬುರ್ಜಿ, ಕೇಸರಿ ಮಾತು, ಆ ಕಡೆ ಗೈಸ್ ಇದು ಚಿಕನ್ನು, ನೋಡಿ ಅನ್ಲಿಮಿಟೆಡ್ ಚಿಕನ್ನು. ಆ ಕಡೆದು ಕೇಸರಿ ಬಾತೆ, ಈ ಕಡೆದು ರೈಸ್, ಗೀ ರೈಸು, ಆ ಕಡೆದು ಮಟನ್ ನೋಡಿ, ಬಿಸಿ 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 ಮಟನ್. ಬಸ್ಸು ಸಿಟ್ಲಾಗ್ಬಿಟ್ಟಿದ್ದೀರಿ ಇಲ್ಲೇನೆ. ಹಾಂ ಮರಿ ಹೊಡೆದಿದ್ದೀಯಾ? ಗುಯಿಸಿ ಅಪ್ಪ ಯಾವ ರೇಂಜ್ ಬೆಂತವನಿ ನೋಡಿ. ಹೆವಿ ಬಿಸಿಲು, ಅವನ ಕಡೆ ಸಿಕ್ಕಾಪಟ್ಟೆ ಬಿಸಿಲು. ಆಮೇಲೆ ಅಲ್ಲಿ ಊಟಲ್ಲೂ ಹೆವಿ ರಶ್ ಅನ್ಕೊಂಡ್ರೆ ಮೊದಲನೇ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಬಿಸಿನೂ ನಮ್ಮ ರಗಡನು ಕುಂತ್ಬಿಟ್ರು. ನಾವು ಹೋಗೋ ಅಷ್ಟೊತ್ತಿಗೆ ಫುಲ್ ಹೆವಿ ರಶ್ ಆಗೋಯ್ತು ಅನ್ಕೊಂಡ್ರೆ. ಎಲ್ಲ ಕೂತ್ಕೊಳಕ್ ಆಗ್ಲಿಲ್ಲ. ಏನಕ್ಕೆ ಹೇಳಿ, ಇವನ್ ಬಾ ಬಾ ಅಂತ ಕರೆದೋಗ್ ಬರ್ನಿಲ್ಲ, ಇದು ಹೋಯ್ತು. ಏನ್ ಊಟ ಮಾಡಿದ್ರಾ? ನೀವ್ ಮಾಡಿದ್ರಾ? ನನ್ನ ಮಗನೇ ದೇವ್ರಣ್ಣ, ನಿಮ್ ರಘುಣನ್ ಕೇಳು. 2 ಸೀಟ್ ಹಿಡ್ದು ಅಜ್ಜಿ ಬಂದ್ ಲಾಸ್ಟ್ ಅಲ್ಲಿ ಇಟ್ಕೊಂಡಿದ್ದು, ನೀ ಬರ್ದ ನಾನೇನ್ ಮಾಡೋ? ಅಲ್ಲ ಕಳ ಅಜ್ಜಿ, ನಿಮ್ಮ ಅಪ್ಪ ನೀನು ಊಟ ಮಾಡಿಲ್ಲ ಹೋಲ ಅಲ್ಲಿ ರಸ್ ಆಗಿ ನಿಂತದಿ. ಈಗ ಇನ್ನೊಂದ್ ಪಂದಿ ಕುಂತಿದ್ದು. ನೀನ್ ಎಂತ ಮಿತ್ರ ದ್ರೋಹಿ ಅಂದ್ರೆ ನೀನಂತೂ. ನನ್ ಹೊಟ್ಟೆ ಕೂತದ, ನಾ ಕೂತೀನಿ. ನನ್ ಮಗನೇ ಸೀಟ್ ಇಟ್ಬಿಟ್ಟಿದ್ರೆ ಏನಾಗಲ್ಲ ನಿಂಗೆ. ನಮ್ಮ ಅಪ್ಪನೂ ಸೀಟ್ ಇಟ್ಕೊಂಡಿದ್ದೆ. ಆ ಅಜ್ಜಿ ಬಂದು ಸೀಟ್ ಕಿತ್ಕೊಂಡು ನಾನೇನ್ ಮಾಡೋ? ನಿನ್ ಮಕ್ಕ ನೋಡಿ, ನೀನು ಬರ್ನಿಲ್ಲ. ಆ ಅಜ್ಜಿ ಕುತ್ಕೊಂಡು ನಿಮ್ ರಘುಣ ಒಂದ್ ಹಿಡಿದಿದೆ, ನಿಮ್ ದೊಡ್ಡ ಒಂದ್ ಕುತ್ಕೊಂಡು ಅಪ್ಪಳಲೇ ಅಂತಿಂತ ಡೋಂಗಿ ಎಲ್ಲ ಕಳ ನಿನ್ಲು. ನನ್ ಮಗನೇ ನಿನ್ನ ಬರೋದು. ನೀನ್ ಊಟದ್ದು ಋಣ ಇಲ್ಲ, ಬುಟ್ಟಾಕು ನಾನ್ ವೆಜ್ ಊಟ ಕಾರೊಳಗೆ ಕುತ್ಕೊಂಡು ಬಾರ್ಸ್ಬಿಟ್ಟೇನೋ. ಹಾ ಓಕೆ ಅಮ್ಮ, ಸರಿಯಾಗಿ ಬಾರ್ಸ್ಬಿಟ್ಟೆ ಅಲ್ವಾ? ಎಳ್ದಾಕ್ಬಿಟ್ಟೆ ಹಂಗೆ. ನಾನ್ ವೆಜ್ ತಿಂದೆ ಹೆಚ್ಚು ಕಮ್ಮಿ 15 ದಿನ ಮೇಲಾಗಿತ್ತು. ಚೆನ್ನಾಗಿದ್ದೀರಾ? ಮಾಡ್ಬೇಕು ಇವಾಗ. ನಿಮ್ದು ಆರಾಮ ಚೆನ್ನಾಗಿದ್ದೀರಾ? ನಮ್ಮ ಅಣ್ಣನು ಬಾರ್ಸ್ಬಿಟ್ಟು ಬತ್ತ ಅಲ್ಲಿ ಬ್ರೋ. ಊಟ ಆಯ್ತು ಬ್ರೋ, ನಿಮ್ದು ಆಯ್ತಾ? ಅಣ್ಣ ಬನ್ನಿ ಬ್ರೋ ತಗೊಳ್ಳೋ. ಬಾರಿಸ್ತಾಣ ನಮ್ ಬಿಟ್ಬಿಟ್ಟು ಬಾರಿಸಿದ ಪರಿಸ್ಥಿತಿ ಯಾಕೆ ಕೇಳ್ದೆ? ಕೇಳು ವಿಜಯ. ತಿಂದಿರೋದು ನನ್ನ ಮಗನೇ, ದೊಡ್ಡ ಮಿತ್ರ ದ್ರೋಹಿ ನಿನ್ನಂತ ಅಲ್ಲೇ. ಸರಿ ಅಣ್ಣ ನೀವು ಮುದಾವಿ ವಿಜಯ್ ಸೀಟ್ ಹಿಡಿದಿದ್ದೀರಾ? ಸೀಟ್ ಇಟ್ಕೊಂಡಿದ್ವ ಬೇಡ, ನೀ ಬಂದಿಲ್ಲ. ಏನಾಯ್ತು ಸೀಟ್ ಹಿಡ್ಕೊಂಡಾಗ? ಅಮ್ಮ ಕಿತ್ಕೊಂಡು ಬಂದು ಜಗಳನೆ ಮಾಡಕ್ ರೆಡಿ ಆಯ್ತಾವಳ. ಚೇರ್ಗೋಸ್ಕರ ಜಗಳ? ಬರ್ತಾ ಅಂದೆ ಯಾವನಾರ ಬರ್ಲಿ ಅಲ್ಲ, ಅಮ್ಮನ ಜೊತೆ ಜಗಳ ಆಡ್ಬಿಟ್ಟು ಒಂದ್ ಚೇರ್ ಕಿತ್ಕೊಳಕ್ ಆಗಿಲ್ವಲ್ಲ? ನಿನ್ ಎಂತ ಡೋಂಗಿ ಇರ್ಬೇಕು. ಅಲ್ಲ ಅದೇ ಜಾಗದಲ್ಲಿ ಬರೀ ನಿನಗೆ ಚೇರ್ ಇದ್ರೆ ನಿನಗ್ ಚೇರ್ ಇದ್ರೆ ಅಮ್ಮನೇ ಹೊಡೆದ ಹೊಡ್ಸ್ಬಿಟ್ಟು ನಿಂತ್ಕೊಂಡ ಬನ್ನಿ. ನಾನು ಹಿಂದಗಡೆ ಬಾ ಅಂತಂದ್ರೆ ನೀ ಎಲ್ಲೋ ನಿಂತಿದ್ದ. ಸಂದಿಗೊಂದಿಲ್ ಹೋಗ್ಬೇಕಲ್ಲ, ಹೊಟ್ಟೆ ಸಿತ್ತಾದ್ಮೇಲೆ ಮುಡ್ಕೊಂಡ್ ಡ್ರಾಪ್ ಮಾಡ್ಸ್ಕೊ ಹೋಯ್ತು ಬಿಡು. ಹಾ ಸರಿ, ಹಂಗೆ ಯಾಕಂದ್ರೆ ನೀನ್ ಇನ್ನೂ ಊಟಕ್ಕೆ ಒಂದ್ ಗಂಟಾರ ಕುತ್ಕೊಳ್ಳ ಮನೆಗಿರ್ತೀನಿ. ಎಸಿ ಹಾಕೊಂಡು ನಮ್ಮ ಅಪ್ಪನೂ ಕುಂತಿಲ್ಲ. ನಮ್ಮ ಅಪ್ಪ ಬಾಯ್. ನಾನೇ ತಿನ್ಬಿಟ್ಟು ಮಜ್ಜೆ ಕುಡಿತಿದ್ರ ಹಂಗೆ. ಆಹಾ ಗಮ್ಮತ್ತೆ ಬೇರೆ. ಹೆಂಗೆ ಸೊರ ಅನ್ನದ? ಹೆಂಗನ್ನದು? ಸೊರ ಅನ್ನೋದು. ನನ್ನ ಮಗನೇ ನೀವು ತಿನ್ಬಿಟ್ಟು ಹೆಂಗ್ ಉರ್ಸ್ತವ್ ನೋಡಿ ಲೋಪರ್. ನನ್ನ ಮಗ ಮಿತ್ರ ದ್ರೋಹಿಗೆ ಹೆಸರೇನಾದ್ರು ಇತ್ತು ಅಂದ್ರೆ ಅದು ವಿಜಿ ಕಳ. ಮಗನೇ ನಾನು ಹಿಂದಗಡೆ ಬಾ ಅಂದ್ರೆ ಏನ್ ಮಾಡ್ತೀನಿ? ಈ ತರ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ನೇನ ಕಳ. ನನ್ನ ಮಗನ ಅದಕ್ಕೆ ಹೆಚ್ಚಲ್ಲ ಕಳ. ಹಿಂಗ್ ತಿಂದು ಗುಣ ಇರ್ಬೇಕಂತ. ಹಿಂಗ್ ತಿಂದು ಎತ್ತೋರಲ್ಲಿ ಹೋಗಿ ಹೊಟ್ಟೆ ತುಂಬಲ್ಲ ಸಾಕು. ಡೋಂಗಿ ನನ್ನ ಮಗನಲ್ಲಿ. ನನ್ನ ಮಗನೇ ನಿಮ್ ಪಾಪು ಯಾಕೆ ಬಿಟ್ಟು ಬಂದ್ಬಿಟ್ಟಿದ್ಯಾ? ಪಾಪು ಸ್ವಲ್ಪ ಕಾಲೇಜಿಗೆ ಕಳಿಸ್ತಾನೆ. ಜಿನ್ನಳಿ ಪಾಪನ ಹಾಲ್ಗಿಲ್ ಕುಡ್ಸೋದ್ಬಿಟ್ಟು ಓದಿ ವಿದ್ಯಾವಂತ ಆಗ್ಲಿ ಅಂತ ಅಲ್ಲಿ ಚೆನ್ನಾಗಿ ಹಾಕಿಸ್ತೀನಿ ನೋಡು ಮಗ. ಸಿಕ್ಕಾಪಟ್ಟೆ ಬಿಸಿಲು ಅನ್ಕೊಳ್ರಿ. ಒಳಗಡೆ ಕುತ್ಕೊಂಡು ಊಟ ಮಾಡೋದು ಇದೆಲ್ಲ ಬಿಸಿಗೆ, ಅಷ್ಟು ಬಿಸಿಲು ಐತೆ. ನಮಗೆ 2 ಜನ ಹಾಕೋ, ಇದು ಮತ್ತು ಇದು 2 ಖಾಲಿ. ಊಟ ಎಲ್ಲ ಮುಗೀತು.
ಎಲ್ರು ಇದಳ್ತವ್ರೆ, ನಾನು ಇದಳ್ತವ್ರೆ. ಅಕ್ಕ ಬಾಯ್ 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 ಬಾಯ್. ಏ ಬೇಡ, ನಮ್ಮೂರು ನೀನೇ ಬೇಕಾ? ಹ್ಞೂ ಸರಿ. ಹಾಂ ಏನು ಸರ್ ಎಲ್ಲ ನಮ್ಮ ಬಳ್ಳಾರಿ. ಬಾಯ್ 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 ಬಾಯ್. ಗೈಸ್ ಊಟದ ಟೇಸ್ಟು ಅಷ್ಟೇ ಸಕ್ಕತ್ತಾಗಿತ್ತು. ಓವರ್ ಆಲ್ ಊಟ ಔಟ್ ಆಫ್ 10 8 ಕೊಡ್ತೀನಿ. ಬಿಕಾಸ್ ಅಂದರೆ ಏನಕ್ಕೆ ಅಂದರೆ ಇದು ಊಟ ಬೇಗ ಬಡಿಸ್ತಿರ್ಲಿಲ್ಲ ಅಂತಂದ್ರೆ ಸ್ವಲ್ಪ ಲೇಟ್ ಆಯಿತು. ಆ ಬಿಸಿಲು ಕುತ್ಕೊಳ್ಳೋಕ್ಕೆ ಆಯ್ತಿರ್ಲಿಲ್ಲ. ನೀನು ಔಟ್ ಆಫ್ 10 ಎಷ್ಟು ಕೊಡ್ತೀಯ ತಲೆ? ನಾನು ತಿಂದೇ ಇಲ್ವಲ್ಲ ನೆಟ್ಟಿಗೆ, ನಾನೇನು ಕೊಡ್ನಿ ಸರಿ ತಿಂದಿರೋದಕ್ಕೆ ಎಷ್ಟು ಕೊಟ್ಟಿಯಾ? ಒಂದು 7 ಕೊಟ್ಟೆ. ಯಾಕೆ 7 ಅಪ್ಪ? ಊಟ ಹೆಂಗಿತ್ತಪ್ಪ? ಊಟ ತುಂಬಾ ಚೆನ್ನಾಗಿತ್ತು ಕಣ. ಔಟ್ ಆಫ್ ಊಟ 10ಕ್ಕೆ ಎಷ್ಟು ಕೊಟ್ಟಿಯಾ? 10 ದೊಡ್ಡವ ನೀನು? ಚೆನ್ನಾಗಿತ್ತು ಊಟ ಕಣ್ಬ. 10ಕ್ಕೆ ಎಷ್ಟು ಕೊಟ್ಟಿಯಾ? 10 ಕಣ್ಬ. ನೀನು ಮ್ಯಾವ್? 20 ಕೊಡ್ತೀನಿ. ಸೆಕೆಗೆ ಎಕ್ಸ್ಟ್ರಾ. ಏನೇನು ಸೆಕೆ ಹೊಡ್ದಲ್ಲ ಅದಕ್ಕೆ 10 ಎಕ್ಸ್ಟ್ರಾ. ಸಟ್ಟಿಗೆ ಬಂದು ರೀಚ್ ಆದೋ. ನಮ್ಮ ಹುಡುಗಿನ ನಮ್ಮ ದೊಡ್ಡಪ್ಪಂಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾವ ಇವಾಗ. ಓಕೆನಾ? ದೊಡ್ಡಪ್ಪ ಗುರು ಬೈಲೆ ಗುರು ನಿಮಿಷ ವಿಜಯ ಇಲ್ಲ ಗುರು ಒಂದು ವಿಷಯ ಗೊತ್ತಾಯ್ತಾ ಗುರು ನಿಂಗೆ? ಗುರು ವಿಷಯ ಏನಂದ್ರೆ ಲೈಟ್ ಆಗಿ ಗುರು ಗುರು ನಾನೊಂದು ಹುಡುಗಿನ ಪ್ರೀತಿಸ್ತಾವನಿ ಗುರು. ಮಾಡ್ಕೋ ಗುರು ತಲೆಗಿಸ್ಕೊಡ. ನಮ್ಮ ಅಪ್ಪ ಒಪ್ತಲ್ಲ, ನಮ್ಮ ಅಮ್ಮನೂ ಒಪ್ತಲ್ಲ. ನಾನಿಲ್ವ ರಣದೀರ ಹೇಳು ಗುರು, ಕರ್ಕೊಂಬತ್ತೀನಿ. ಲವ್ ಮಾಡು ಗುರು, ಎದ್ರಕಬೇಡ. ವಿಜಿ ನೋಡು, ವಿಜಿನೂ ಒಪ್ತಲ್ಲ ಗುರು. ಅವ್ನು ಒಪ್ತಾನೆ ಯಾವತ್ತು ವಿಜಿ ನನ್ ಸಾವಂತಿ ನಾನೇ ನೀನ್ ಇಡ್ತಿ, ಬೇರೆ ಸಾವಂತಿ ತರ ಕರ್ಗೆ ಯಾರಾದ್ರು ಏನಂತ ಗುರು? ನಾನು ಅವನಿಗೆ ಗುರು ಈ ತರ ಸಪೋರ್ಟ್ ಕೊಡೋರು ಯಾರು ಗುರು ನಿನ್ಗ? ಮ್ಯೋ ನಿಂಗೊಂದು ಸಾವಂತಿ ಬೇಕು. ನಿನ್ ಸಾವಂತಿ ನೋಡಿಲ್ಲ? ಈ ಕರಿ ನಾಯಿ ಮಾಡ್ಕಂದ ಇದ ಲವ್ ಪಾಯಿಂಟ್ ಹೊಡಿಲ್ಲ. ನೀ ಎಲ್ಲ ನಮ್ ದೊಡ್ಡಪ್ಪಂಗಿದ್ರಕಂದ ಇಲ್ಲ ಮಂತ ಅಣ್ಣ ಯಾರು ಯಾರು ಕೇಳೋ ದರ್ಶನ್ಗೆ ರೌಡಿ ಕಾಲೇಜಿನ ಹುಡುಗಿಸ್ಬಿಟ್ಟು ಕೇಳೋದನ್ನೇ. ಅದಕ್ಕೆ ಮಾತಾಡಕ್ ಒಳ್ಳೆ ಹೆಂಗ್ಸ್ರಾಗ ಎದ್ರಕತಿ ನಮ್ ದೊಡ್ಡಪ್ಪನ ಮುಂದೆ. ಅವ್ನ್ ಗಂಡಸ ಪಂಚೆ ಗಿಂಚೆ ಎಲ್ಲ ಬಿಚ್ಬಿಟ್ರೆ ಏನ್ ಮಾಡೋದು ನಿಂಗೆ ವಿಜಯ್? ಇಡ ಮಾಡೋಣ ಎಲ್ಲ ಇಡ ಮಾಡಕ್ಕಳ ಯಾವ ಗುರು ಅಯ್ಯ ನೀನಂತ ಎಷ್ಟು ನೋಡಿದ ಗುರು. 1 ಕೋಟಿ ಫೋಟೋ ಹುಡುಗರು ಎಲ್ಲ ಯಾಕೆ ಮಾಡ್ಕೊತಾನೆ ಎಲ್ಲ ಗುರು. ನಮ್ಮ ಹುಡುಗಿದ್ದೇನೆ ನಮ್ ದೊಡ್ಡಪ್ಪಂಗ್ ತೋರಿಸ್ತಾವ. ಅಯ್ಯೋ ಮಾಮೂಲು ಅಲ್ಲಿ ನಿಂತಿರೋ ತಪ್ಕತವ. ತಪ್ಕೊಂಡಿರೋದೆಲ್ಲ ಗುರು ಸೀರಿಯಸ್ ಆಗಿ. ಚಂದಿಲ್ಲ ಹುಡುಗಿ ಇದು ಅಂದ್ರೆ ಈ ಬ್ಯಾತಳೆ ಹೆಂಗದ ಚಾಯ್ ಹೋಗದಂಗ ಮೈ ಕೈ ತುಂಬ ಸಾಕಾಗಿರ್ಬೇಕು. ಒಸಿ ಬೆಳ್ಳಗಿಲ್ಲ ಗುರು. ಚಾಯ್ ಹೋಗದಾಗ ಮುಷ್ಟಿ ನಿಜ ಗುರು ಚೆನ್ನಾಗದೆ. ಯಾವತ್ತು ರುಕ್ಮಿಣಿ ತರ ಕಿಣಿ ಅನ್ಬೇಕು. ಇನ್ನೂ ದಪ್ಪಗಿರತ್ತಕ ಬರ್ಬೇಕಿತ್ತ. ಇದು ಚಂದಿಲ್ವಾ? ಈ ಡೂಪ್ಲಿಕೇಟ್ ಹುಡುಗಿ ಇದು. ಗುರು ಸೀರಿಯಸ್ ಆಗಿ ಗುರು. ಇನ್ನು ನಮ್ಮ ಅಲ್ಲಿ ನೋಡಿದ್ವಲ್ಲ ಅದು ಫಿಗರ್ ಅಲ್ಲ. ಇದು ಈ ಹುಡುಗಿ ಚೆನ್ನಾಗಿದೆ ಇಲ್ಲೋ ಹೇಳು ಗುರು. ಚೆನ್ನಾಗಿಲ್ಲ ಗುರು. ಯಾವ್ದು ಇನ್ನೊಂದು ಇಲ್ಲಿ ನೋಡಿದ್ದು ಯಾವ ಹುಡುಗಿ ಫಿಗರ್? ಅಲ್ಲೇ ಮೈಸೂರು ಹೊಸಮನ್ ಗ್ರೂಪ್ ರೇಸ್ಗೆ ಹೋಗಿದ್ವಲ್ಲ. ಓಹೋ ಇನ್ನು ಅದೇ ತಗ ಬರ್ಬೇಕಾರೆ ಚೆನ್ನಾಗದ ಗುರು. ಏನು ಮಾತಾಡ್ತಾ ಗುರು ನೀನು? ಸರಿ ಈ ಹುಡುಗಿ ಚೆನ್ನಾಗಿಲ್ಲ ಗುರು. ಚಂದಿಲ್ವಾ? ನಿನ್ ಸಾಂಗ್ ಹೆಂಗೋಳೆ? ಹೆಂಗಿಲ್ಲ ಡೂಪ್ಲಿಕೇಟ್ ಚೆನ್ನಾಗಿಲ್ಲ. ಕರಿ ಮುದವಿ ಚೆನ್ನಾಗಿಲ್ಲ ಗುರು. ಹೆಂಗಿದ್ರೆ ಗುರು ಎಲ್ಲ ಚಾಯ್ ರೋಗದಾಗ ಬಿಡು. ಅಲ್ಲಿ ನೋಡು ಮೋತಿ ಹೆಂಗದ, ಗಡ್ಡ ಮೋತಿ ಹೆಂಗದ. ಅದಕ್ಕಿಂತ ದಪ್ಪಕ್ಕಿರೋದು ಕೆಡಿಕ ಹೊಡಿಬೇಕು. ಇವ್ನು ಕೆಡಿಕೊಂದು ಸಣ್ಣ ಕೆರೆ ಹೊಡೆದಾಗ್ತಾರೆ ಈಗ. ಅಲ್ಲ ನನ್ನ ಯಾಕೆ ಕೆಡಿಕ ಹೊಡಿಬೇಕು ಗುರು? ಕೊಬ್ಬರ ಕರಗಿಸು ಚಂದಿಲ್ವಾ ಗುರು ಹುಡುಗಿ? ಹುಡುಗಿ ನೋಡು ಗುರು ಸುಮಾರಾಗದ. ಹಾಸನದ್ದು ಗುರು. ಫೋನ್ ಮಾಡ್ಕೊಡ್ತೀನಿ ಮಾತಾಡ್ಯಾ? ಸುಮಾರಾಗದ ಗುರು. ಮಾತಾಡ್ ಗುರು. ಮಾತಾಡ್ತೀನಿ ನಾನು. ಐ ಲವ್ ಯು ಟಚಿಂಗ್ ಅಂತೀನಿ. ಫೋನ್ ಮಾಡ್ತೇವೆ. ಪ್ರ್ಯಾಂಕ್ ಮಾಡಕ ನೀನು ಇಲ್ಲ ಸೀರಿಯಸ್ ಆಗಿ. ಸೀರಿಯಸ್ ಅಲ್ಲ. ಅಣ್ಣಂಗ್ ಮಾಡ್ದಾನೆ ತಮ್ಮನಂಗ್ ಮಾಡ್ತಾರ ಹೋಗು. ಎಲ್ಲ ಲವ್ ಮಾಡ್ತಾರ ಹುಡುಗಿ. ಲವ್ ಮಾಡ್ತೀವಿಲ್ಲ ಗಿಡ್ತೀವಿಲ್ಲ. ನೀನೇ ನಿಜವಲ್ಲ. ನಾನು ಯಾಕೆ ಸುಳ್ಳು ಹೇಳಿ? ಸತ್ಸಂಗನ ಮಾಡ್ದಾನೆ ನಿನಗೆ. ನಮ್ಮ ಅಪ್ಪಂಗೂ ನಮ್ಮ ಅಮ್ಮಂಗೆ ನೆನ್ನೆನೇ ಹೇಳ್ದೆ ಚೆನ್ನಾಗಿದ್ದ ನೋಡು ಹುಡುಗಿ. ಆಯ್ತು ನಿಮ್ಮ ಅಪ್ಪ ನಿಮ್ಮ ಅವನ ಒಪ್ಪಿಸ್ಬಿಟ್ಟು ಆಗು. ಅಲ್ಲ ನಿನ್ಗೆ ಹೇಳಿ ಚೆನ್ನಾಗಿದ್ದ ಅಂತ. ದೊಡ್ಡಪ್ಪ ಸಣ್ಣ ಅದೇ ಹುಡುಗಿ ಅಂತೆ. ನೀನು ಯಾವ್ದೋ ವಿಡಿಯೋ ಮಾಡ್ಕೊಳಕ್ ಬಂದು ಫೋಟೋ ತೆಗಿಸ್ಕೊಂಡ ತಕೊಂಬಂದ ಹಿಂಗ್ ತೆಗಿಸ್ಕೊಂಡ ತಪ್ಕೊಂಡು ತೆಗಿಸ್ಕೊತ ಹೋಗು. ಎಲ್ಲ ಫೋಟೋ ಬೇಕು ಅಂತ ಹಿಂಗ್ ನೋಡಿ ತಪ್ಕೊಂಡು ಹಿಂಗ್ ತೆಗಿಸ್ಕೊಂಡವ. ಎಲ್ಲ ಬೇಕು ಅನ್ಕ ತೆಗಿಸ್ಕೊತಾರ.
ಸೀರಿಯಸ್ ಆಗಿಲ್ಲ. ಸಗುಲ್ಲ ಗೀರಸಗುಲ್ಲ ಅದೆಲ್ಲ ಸುಳ್ಳು. ಯಾವ ಟೇಸ್ಟ್ ಇದು ನಿಜ ಗುರು, ಸೀರಿಯಸ್ ಆಗಿ ಬ್ರ್ಯಾಂಕ್ ಮಾಡಕ್ ನೀ ಬ್ರ್ಯಾಂಕ್ ಅಲ್ಲ ದೊಡವ, ನಿಜವಲ್ಲೂ ನಿಜ ನೋಡಕ ಮಾಡ್ತಾರ. ಈಗ ನಿನ್ ಮದುವೆ ವಯಸ್ಸ ಇವನ್ನ ಅಲ್ಲ, ನಮ್ಮ ಅಣ್ಣ ಆದ್ಮೇಲೆ ಆಗೋದು. ಬಟ್ ಹುಡುಗಿ ಚೆನ್ನಾಗೈತೆ, ನೀನ್ ಒಪ್ಪಿಗೆ ನೋಡು. 7 ವರ್ಷ ಬೇಕು. ಹುಡುಗಿ ಒಪ್ಪಿಗೆ ನೋಡ್ ನಿಂಗೆ, ಹುಡುಗಿ ಒಪ್ಪಿಗೆ. ಹುಡುಗಿ ಚೆನ್ನಾಗಿದ್ದು ಹೇಳಾಯ್ತು. ನಿಜ ಹೊಸಿ ಬೆಳ್ಳಗಿಲ್ಲ, ರಿಯಲ್ ಆಗಿ ಚೆನ್ನಾಗಿದ್ದ. ದೊಡ್ಡಪ್ಪ ಸಣ್ಣ ಸಣ್ಣ ಅನ್ನತ್ತೆ. ಕೆನ್ನೆನೂ ಕಡ್ದವು, ನಿಂಗೂ ಕಡ್ದಿದವ ಕೆನ್ಯಾ. ಸುಮಾರು ಹುಡುಗಿ ಕಡೆ ಬಿಡಿದವ ಗುರು. ಈ ಹುಡುಗಿ ಚೆನ್ನಾಗೈತೆ ಇಲ್ವೋ ಹೇಳು ಗುರು ನೀನು. ಚೆನ್ನಾಗಿದ್ದ, ಸೂಪರ್ ಆಗಿದ್ದ ಹುಡುಗಿ. ಹುಸಿ ಸಣ್ಣ ಆಯ್ತಾ ಆದ್ರೆ ಬಂದ್ಮೇಲೆ ದಪ್ಪ ಆಯ್ತಾ ಹುಡುಗರು. ಹಾ ಫುಲ್ ದಪ್ಪ. ಗುರು ಗುರು ಅವಳೇ ಫೋನ್ ಮಾಡ್ತಾಳು ಗುರು. ಚಿನ್ನು ನಮ್ ದೊಡ್ಡಪ್ಪ ಮಾತಾಡುತ್ತಂತೆ ನೋಡಮ್ಮ. ಹೇಳು ಚಿನ್ನು, ಯಾವ ಚಿನ್ನು? ಈ ನಂಡ ಗುರು, ನಿನ್ಗೆ ಯಾಕೆ ಚಿನ್ನ ಅದ್ರಲ್ಲಿ ನನ್ ಚಿನ್ನು ಅದು. ನಿನ್ಗೆ ಚಿನ್ನ ಮಾಡು ಚಿನ್ನ ಬರುವ ಮಾವ ಮಾವ ನೀನು. ದೊಡ್ಡ ಮಾವ ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ ಪುಟ್ಟ, ನೀನು? ನಾನು ಸೂಪರ್. ಏನ್ ಮಾಡ್ತಿದ್ದೀರಾ? ವಯಸ್ಸು ಎಷ್ಟು ಪುಟ್ಟ ನಿನ್ಗ? ವಯಸ್ಸು ಎಷ್ಟು? 21. 21 ಆಗಿದೆಯಾ? ನಮ್ ಕಡಿಮೆ ಅವ್ರು 24 ಆಗಿದೆಯಲ್ಲ, 3 ವರ್ಷ ಹೆಚ್ಚು ಕಮ್ಮಿ. ವಯಸ್ ಮ್ಯಾಚ್ ಆಗುತ್ತೆ ಬಿಡಿ, ನೀವೇನ್ ಎದ್ರಕೊಂಬೇಡಿ. ಹಾ ನೀವು ಒಪ್ಕೊಂಡ್ರೆ ಸಾಕು. ನಿಮ್ದು ಯಾವ ಪುಟ್ಟ? ಹಾ ಯಾವ ಊರು ನಿಮ್ದು? ಹಾಸನ್. ಹಾಸನ್. ನೋಡಿದೀವಿ ಹಾಸನ್ ಎಲ್ಲನು. ಚೆನ್ನಾಗಿ ಹುಡುಗಿ. ಗೌಡ್ರೆ. ಗೌಡ್ರಿನ್ಯಾ? ಪಕ್ಕ ಒಕ್ಕಲ್ ಗೌಡ್ರ? ಪಕ್ಕಾ ಗೌಡ್ರು ಒಕ್ಕಲಿಗ. ಹಾ ಅದೇ ಮೀನ್ ಬೇಕಾಗಿರೋದ ಮೇಲೆ ಎಲ್ಲ ಗೌಡ್ರು ಅಂದ್ರೆ 16 ತರ ಜಲ್ ಗೌಡ್ರು. ನಾಳಿದ್ ಅಟ್ಟಿ ಕರ್ಕೊಬತ್ತವನಿ ಗುರು. ನಾಳಿದ್ ಅಟ್ಟಿ ಕರ್ಕೊಬತ್ತವನಿ ಗುರು. ನಮ್ಮನೆ ಬೊಮ್ಮ ಫಸ್ಟ್. ನಾಳಿದ್ ಅಟ್ಟಿ ಕರ್ಕೊಬತ್ತವನಿ. ನೀವು ರೌಡಿ ಅಲ್ಲ, ನಮ್ ಚಿಕ್ಕಪ್ಪ ನಿಮ್ಗಿಂತ ದೊಡ್ಡ ರೌಡಿ. ನಿಮ್ ಚಿಕ್ಕಪ್ಪ ಯಾರೇನ್ ಮಾಡಕ್ಕಾಗಲ್ಲ ಗೌಡ್ರು ಮುಂದ. ಬಚ್ಚ ಗಣ ಮತ್ತೆ ರೌಡಿ ಅಂದ್ರೆ ಲೆಕ್ಕ ಮಾಡ್ತಾರೆ. ನಿನ್ನೆ ಎತ್ತಾಕ ಎತ್ತಾಕ ಬರ್ತಾವನೆಲ್ಲ ಇಲ್ಲಿ ನಮ್ಮೂರಿಗೆ. ನೀವೇನ್ ಎತ್ತಾಕೋ ಬರ್ಬೇಡಿ, ಬಾ ಅಂತ ಹೇಳಿ ಸಾಕು. ನಮ್ಮ ಅಪ್ಪ ಅಮ್ಮನ ಹೋಗಿ ನಾನೇ ಬರ್ತೀನಿ. ಹಂಗ್ಯಾ? ನೀನು ಪಕ್ಕ ಗತ್ತಿದೆ, ಪಕ್ಕ ಗತ್ತಿದೆ, ನಿನಗೂ ಸೇಂದೆ. ಫುಲ್ ಖರ್ಚು ನನ್ಗೆ. ವಾ ಹುಸಿ ಇಷ್ಟ ಅಲ್ಲ ಗುರು ಅವಳಿಗೆ. ಹಂಗಾರೆ ಬಂದ್ಬಿಡ್ಬಿಟ್ಟ, ನೋಡ್ತೀನಿ ಹೆಂಗಿದೆ ಅಂತ. ಬೆಳ್ಳಿ ಗುರು, ನಿಜ ಸಕ್ಕದವಳು. ನಮ್ಮ ಮನೇಲಿ ಇವಾಗ ಏನ್ ಗೊತ್ತಾ, ಒಂದ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಕಣ್ಣು ನೋಡ್ತಿದಾರೆ, ಅದಕ್ಕೆ ಒಂದ್ ಸ್ವಲ್ಪ ಅದಕ್ಕೆ ಬಂದ್ಬಿಡ್ಬಿಟ್ಟ. ನಾನು ಇದ್ದೇನೆ, ತಲೆ ಕೆಡ್ಸ್ಕೊಬೇಡ. ಒಬ್ರು ನಮ್ ಕೈ ಸಪೋರ್ಟ್ ಇರ್ಬೇಕು. ನಾನೇ ಜಡಿ ಕಡೆ ದೇವಸ್ಥಾನಕ್ಕೆ ದೇವಸ್ಥಾನ ತಲೆ ಕೆಡ್ಸ್ಕೊಬತ್ತೀನಿ, ಇದ್ರಕೊಬೇಡ. ನಮ್ ದೊಡ್ಡಪ್ಪ ಅಂದ್ರೆ ಗತ್ತು ಅಂತ ನಮ್ಮ ಅಪ್ಪ ಅಮ್ಮನ ನೀವೇ ಒಪ್ಬೇಕು, ಬನ್ನಿ. ವಾ ತಲೆ ಕೆಡ್ಸ್ಕೊಬಿಡ್ಬಿಟ್ಟ. ಒಪ್ಪಿನಾದ್ರೆ ಕೊಚ್ಚಾಕ್ಬಿಡ್ತೀನಿ. ಗಂಡು ಹೆಣ್ಣು ಲವ್ ಮಾಡಿದೆ ಕಣಮ್ಮ, ಲವ್ ಆಗ್ಬಿಟ್ಟಿದೆ, ಏನು ಮಾಡಕ್ಕಲ್ಲ ಅಂತ ಹೇಳೋಣ. ಕೊಚ್ಚಾಕ್ತೀನಿ ನನ್ ಗುರು ನೀನು. ಅವ್ರ ಅಪ್ಪ ಅಮ್ಮ ಒಪ್ಕೊಂತಿಲ್ಲ, ಸ್ವಲ್ಪ ಹೇಳಿ. ಎಲ್ಲ ಒಪ್ಕೊಂಡವ್ರ. ನಿನ್ ತಮ್ಮನ ಒಪ್ಪಿಸ್ಗುರು ನೀನು ಹೊಸಿ. ನಿನ್ ತಮ್ಮನ ನೀವ್ ಒಪ್ಕೊಂಡಿದ್ದೀರಾ? ನಾನ್ ಪಕ್ಕ ಒಪ್ಕೊಂಡಿನಮ್ಮ. ಫೋಟೋ ನೋಡಿದ ನಂದು? ನೋಡ್ದೆ, ಒಳ್ಳೆ ಹುಡುಗಿ, ಸೂಪರ್ ಜೋಡಿ. ಸಣ್ಣ ಅಂತ ಚಿನ್ನು ನೀನು ಹೊಸಿ. ಚೆನ್ನಾಗಿದ್ದೀನಾ? ನಮ್ಮ ಮಟ್ಟಿಗೆ ಬಂದು ದಪ್ಪ ಮಾಡ್ಕೊತೀವಿ. ನಿಮ್ ಅಟ್ಟಿ ನಮ್ಮ ಮನೆಗೆ ಬರ್ತೇನೆ, ನಿನ್ನ ದಪ್ಪ ಮಾಡ್ತೀವಿ ಇನ್ನು ಅಂತ. ಅಯ್ಯೋ ಬೇಡ ಬೇಡ, ನಾನು ಡಯಟ್ ಅಲ್ಲಿ ಇದ್ದೀನಿ, ದಪ್ಪ ಆಗಲ್ಲ. ಸಣ್ಣಕ್ಕೆ ಇರಕ್ಕೆ ಇಷ್ಟ ಬಂತೆ ಅದಕ್ಕೆ. ನಮ್ ದೊಡ್ಡವನ್ ಕೈಲಿ ಮಾತಾಡ್ಸಿ ಚಿನ್ನು, ನಮ್ ದೊಡ್ಡವನ್ ಕೈಲಿ ಮಾತಾಡ ಬಾಬಾ. ಮಾತಾಡಲ್ಲ ಹೋಗು. ಮಾತಾಡ್ ಸುಮ್ನೆ. ಮಾತಾಡಲ್ಲ, ಅದೆಲ್ಲ ತಪ್ಪಾಯ್ತು ಹೋಗು. ಯಾವ ಹುಡುಗಿರ ಕರ್ಕೊಂಡ್ ಮಾತಾಡೋ. ಸೀರಿಯಸ್ ಆಗಿ ಇಲ್ಲ ದೊಡ್ಡವ. ಮದುವೆನಿಂದ ಮದುವೆ ಮದುವೆ ಮಾಡ್ತೀವಿ. ಇವಾಗ ಮದ್ವೆ ಮಾಡೋ ವಯಸ್ಸು ನಂದು. ಮಾಡೋ ಜನಕ್ಕೆ ಮಾಡ್ತೀವಿ ಹೋಗು. ಸೀರಿಯಸ್ ಕಾಲ್ ಮಾಡ್ತೀನಿ. ನಮ್ ದೊಡ್ಡಮ್ಮ ಮಾತಾಡ್ತಾ ಇಲ್ವ ಅಂದೆ. ಹುಡುಗಿರ್ ಕರ್ಕೊಂಡ್ ಇವಾಗ ನಮ್ಮ ಅಕ್ಕ, ನಮ್ಮ ಅತ್ತೆ ಎಲ್ಲರ ಕೈಲೂ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಕೇಳಿ ಹುಡುಗಿ ಮನೆಗೆ ಹೋಗಿ ನೋಡ್ಕೊ ಬಂದು ಹುಡುಗಿ ಜೊತೆ ಮಾತಾಡ್ಕೊ ಬರ್ತೀವಿ. ಈಗ ಸುಮ್ನೆ ಫೋನಲ್ಲಿ ಎಲ್ಲ ಮಾತಾಡೋದು, ಅದು ಎಲ್ಲೆಲ್ಲಿ ಇರೋ ಹುಡುಗಿರ್ ತಂದು ಫೋನ್ ಮಾತಾಡ್ಸೇ ಹೋಗು. ಹುಲಿ ಯಾವ ಟೇಸ್ ಅಂಗಡಿ, ಯಾವ ಬೆಳಗು ನಡಿ ಸಿಗರೇಟ್ ಆಯ್ತಲ್ಲ ಸಾಕು. ಎಷ್ಟು ನಮ್ ದೊಡ್ಡಪ್ಪ ಏನೋ ಕರೀತಾ ಇದೆ. ಏನ ಕೃಷ್ಣ ವರ ಕೊಡ್ತು ಅಂತ ಬೆಳಗ್ಗೆಯಿಂದ ಹೋಯ್ತಾ. ಗ್ಯಾರಂಟಿ ಅಂತ ಬಲ್ಗಡೆಯಿಂದ ಬಿಡ್ತಾ ಬಲ್ಗಡೆಯಿಂದ ಬಿದ್ಬಿಡ್ತು. ಗ್ಯಾರಂಟಿ ಗ್ಯಾರಂಟಿ ಹುಡುಗೀನು ಗ್ಯಾರಂಟಿ. ಲುಂಗಿ ಕಟ್ಕೊಂತು ದೊಡ್ಡಪ್ಪನ್ ಗತ್ತಿಗ್ರು ನೀನಂತ ಗುರು. ಆದ್ರೂ ಹೆಂಗೆ ಗುರು ಇದು ಸಾಧ್ಯ? ನೀನು ದೇವ್ರ ಸತ್ಯ, ಅದು ನೀನು ಸತ್ಯ ಗುರು. ಗ್ಯಾರಂಟಿ ಹೇಳ್ಬ ಗುರು. ಒಪ್ತಾ ಇಲ್ಲ ಗುರು, ಒಪ್ತಾ ಇಲ್ಲ ಗುರು. ದೇವ್ರ ಹೊರ ಕೊಟ್ಬಿಡ್ತು, ಪಕ್ಕ ಗ್ಯಾರಂಟಿ. ಮದುವೆ ಪಿಕ್ಸು ಅವನು. ಈ ಹೂ ಬಿದ್ದೈತಿ ದೇವ್ರಿಗೆ ಬಲ್ಗಡ, ಅದೇ ಹುಡುಗಿ ಗ್ಯಾರಂಟಿ. ಲವ್ ಯು ಗುರು. ಏನೋ ತಿಂದಿದ್ಯಾ, ಬಾರಿಸ್ತಿದ್ಯಾ ತಲೆ ಬಿಟ್ಕೊಂಡು? ಅತ್ತೆ ಅಯ್ಯೋ ಬಿಡಪ್ಪ ಆಯ್ತು. ಅತ್ತೆ ನಿಂಗೆ
ಸೊಸೆ ತೋರಿಸ್ತವನಿ ಹೋಗ್ವಿ ಅಂತ ಸೀರಿಯಸ್ ಆಗಿ ಮಗಳು ಯಾರು ನೀನ್ ಪ್ರೀತಿಸಿರೋಲ್ಲ ಹೋಗಿ ಅಂತ ಪ್ರೀತಿಸಿ ಸೀರಿಯಸ್ ಆಗಿ ನಿನ್ ಮಕ್ಕಳಾಗ ನಿಜ ಕಣತೆ ಅಣ್ಣಂಗ್ ಮದುವೆ ಆಗ್ದವ್ರು ನೀನ್ ಅದೇ ಸೀರಿಯಸ್ ಆಗಿ ನೋಡಿ ಚೆನ್ನಾಗಿದೆ ಹುಡುಗಿ ಸುಳ್ಳು ಕಣವು ನೀನ್ ಪ್ರ್ಯಾಂಕ್ ಮಾಡಕ್ ಅಲ್ಲ ಈ ತಪ್ಕ ಫೋಟೋದಾಗ ಇದು ಒಂದೇ ಫೋಟೋ ಅಲ್ಲ ಇದು ಚೆನ್ನಾಗಿದ ನೋಡಕ್ಕ ಚೆನ್ನಾಗಿದ ಹುಡುಗಿ ನಿಜ ಚೆನ್ನಾಗಿದ್ದ ದೊಡ್ಡಪ್ಪಂಗೆ ತೋರಿಸ್ತೀವಿ ಸಣ್ಣ ಅಂತೂ ಚೆನ್ನಾಗಿದ್ದ ಓಕೆನಾ ಮಮ್ಮಿಗಳು ಉಗ್ಗಿತಾಳ ನಮ್ಮ ಮಮ್ಮಿಗೆ ಹೇಳ್ದಿಲ್ಲ ನೋಡಿ ಚೆನ್ನಾಗಿದ್ದ ನಮ್ಮ ಮಮ್ಮಿ ಒಪ್ಕೋತಿಲ್ಲ ಹುಡುಗಿ ಚೆನ್ನ ನಮ್ಗೆ ಯಾವ ಹುಡುಗಿ ಆದ್ರಿ ಐಶ್ವರ್ಯ ರೈ ಆದ್ರೂ ಬೇಡ ಅಂತಾಳೆ ಮತ್ತೆ ಈಗ್ಲೇ ಮದುವೆ ಆಗ್ಬೇಕ ನೀನು ಅಣ್ಣ ಇನ್ನು ಆಗ್ತೇವಲ್ಲ 4 ವರ್ಷ ಆದ್ಮೇಲೆ 4 ವರ್ಷ ಆದ್ಮೇಲೆ ಚೆನ್ನಾಗಿದೆ ಹುಡುಗಿ ಹೆಂಗಾರ ಇರ್ಲಿ ಹೋಗು ಹೇಳತ್ತೆ ಮಾತಾಡ್ತೀವಿ ಹುಡುಗಿ ಜೊತೆ ನೀನೇ ಮಾತಾಡಿದ್ರೆ ಹೋಗು ನಾನು ಏನು ಮಾತಾಡಲ್ಲ ಸೀರಿಯಸ್ ಆಗಿ ನಾನು ಏನು ಅವಳೆ ಮಾತಾಡಲ್ಲ ಹಲೋ ಯಶು ನಮ್ಮ ಅತ್ತೆ ಜೊತೆ ಮಾತಾಡ್ಸಿನು ಕೇಳಿಸ್ಕೊಳ್ಳಿ ಅದ್ ಬಿಡು. ನಮ್ಮ ಅತ್ತೆ ಜೊತೆ ಅಂತ ಮಾತಾಡು ಒಂದು ನಿಮಿಷ ಬಾ ಡಾರ್ಲಿಂಗ್ ನಾವು ಒಂದು ಹುಡುಗಿನ ಪ್ರೀತಿಸ್ತಾವನಿ ಪ್ರೀತಿಸ್ಕೊಂಬ ಹೋಗು ಇನ್ನೇನು ಪ್ರೀತಿಸ್ತಾವನಿ ಅದ್ರಲ್ಲೇ ಬಂದ್ರಲ್ಲ ಇನ್ನೇನು ಹೋಗು ಮಾಡದವೆ ಎಸ್ಕೊಂಬಳದವೆ ಅಲ್ಲಿ ಏಸ್ ಕಮಲದು ಅಂದ್ರೆ ಎಲ್ರಲ್ಲೂ ಅಮ್ಮ ಕಾಣ ದೊಡ್ಡಪ್ಪನ ಮಗ ಅದ ಅತ್ತ ಮಗ ಅದ ದೊಡ್ಡತ್ತ ಮಗ ಅದ ನಿಮ್ಮ ಮಗ ಆಗಿಲ್ವಾ ನಿನ್ ಮಗ ನಿಮ್ಮ ಮಗ ಆಗಿಲ್ವಾ ಈಗ ಇಲ್ಲಲ್ಲ ನಾನು ಸರಿ ನೋಡು ನನ್ನ ಹುಡುಗಿ ಚೆನ್ನಾಗಿದ್ದಾಳ ಚೆನ್ನಾಗಿ ಅಳ್ಕೊಂಡ ಹೋಗು ಚೆನ್ನಾಗಿದ್ದ ಫೋಟೋ ಚೆನ್ನಾಗದ ಹುಡುಗಿ ಚೆನ್ನಾಗಿದೆ ಹುಸಿ ಸಣ್ಣ ಅಂತ ನಮ್ ದೊಡ್ಡಪ್ಪ ಯಾರ ನಾ ದೊಡ್ಡಪ್ಪ ಅಂತ ಅದೇನ್ ನಮಗ್ ಗೊತ್ತಿಲ್ಲ ಕಣ ನೋಡಿ ಇನ್ನೊಂದು ಫೋಟೋ ನೀನು ವಿಡಿಯೋ ಮಾಡಕ್ ಮೊದ್ಲೇ ಅದು ಸೀರಿಯಸ್ ಆಗಿಲ್ಲ ಇಲ್ಲಿ ನೋಡಿ ಚೆನ್ನಾಗಿದ್ದ ಅಲ್ಲ ವಿಡಿಯೋ ಮಾಡಕ್ ನೋಡು ಮೊದ್ಲೇ ಚೆನ್ನಾಗಿದ್ದ. ನನಗ್ ಗೊತ್ತಿಲ್ವಾ ನೋಡಿ ಚೆನ್ನಾಗಿದ್ದ ಅಂತ ಚಂದ ಕಳ್ಕೊಂಡ್ ಹೋಗು ಓಸಿ ಬೆಳಗಿಲ್ಲ ನೋಡಿ ಚೆನ್ನಾಗಿದ್ದ ನಿನ್ಗಿಂತ ಉದ್ದಕ್ಕೆ ಅವಳ ನೋಡಿ ನನ್ನ ನೈಟಿಗೆ ನಿನ್ 3 ಅಡಿ ಎಷ್ಟು ಹುಡುಗಿರ್ ಪ್ರೀತಿಸ್ತಾ ಅತಿ ಒಂದ್ 20-30 ಜನ ಹುಡುಗಿರ್ ಪ್ರೀತಿಸ್ಬೇಕು ಒಬ್ರಾಯ್ತು ಒಬ್ರಾಯ್ತು ನೀನ್ ಒಳ್ಳೆ ಒಂದ್ ಹುಡುಗಿನ ಪ್ರೀತಿಸ್ಬೇಕು 20-30 ಜನ ಪ್ರೀತಿಸಕದ್ದ ನೀನ್ ಎಷ್ಟು ಹುಡುಗಿರ್ ಒಂದ್ 6 ತಿಂಗಳಿಗೆ ಒಬ್ಬೊಬ್ಳು ಪ್ರೀತಿಸು ಮುಂಚೆ ಯಾರು ಪ್ರೀತಿಸ್ತಿದ್ನಂತೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದೆ ಸರಿ ಏನ್ ಗೊತ್ತು ಹೇಳಪ್ಪ ಇದು ವಾ. ಈ ಹುಡುಗಿ ಓಕೆನ ಚೆನ್ನಾಗವಳ ಯಾಸನದ ಹುಡುಗಿ ಎಲ್ಲ ನೋಡ್ತೀನಿ ಚೆನ್ನಾಗಿದ್ದಾಳ ಜೂಮ್ ಹಾಕಿ ನೋಡ್ತೀರಂತ ಮತ್ತೆ ಜೂಮ್ ಹಾಕಿ ಚೆನ್ನಾಗಿದ್ದ ಸುಳ್ಳು ಹುಡುಗಿ ಯಾರು ಸೀರಿಯಸ್ ಆಗಿ ನೋಡಿ ಚೆನ್ನಾಗಿಲ್ವ ಹುಡುಗಿ ಚೆನ್ನಾಗಳು ಹೋಗು ಹಾಸನದವಳು ನಿಮ್ಮ ಅಪ್ಪ ಡಾಕ್ಟರ್ ತಕ್ಕ ಹೊಡಿತಾನ ಹೋಗು ಡಾಕ್ಟರ್ ಓದ್ತಾವಳೆ ಸೀಸೆ ಚೆನ್ನಾಗಿದ್ದಾಳ ಅಕ್ಕ ಹುಡುಗಿ ಹೆಂಗವಳೆ ಓಕೆನಾ ಚೆನ್ನಾಗವಳ ಆ ಮಂಡ್ಯದ್ದಾಯ್ತು ಈಗ ಹಾಸನದ ಓ ಸುಮ್ಮನೆ ಇರತ್ತೆ ನೀನು ಆಮೇಲೆ ಮೈಸೂರ್ದ ಆಮೇಲೆ ಬೆಂಗಳೂರ್ದ ಅದೇ ತುಮಕೂರ್ದ ಆಮೇಲೆ ಹೇಳಿದ್ದಾಳೆ ನಮ್ಮ ಅಜ್ಜಿಗೆ ತೋರ್ಸು ಮುಖ್ಯ ಏನನ್ಸ್ತಿ ಹೇಳಿ ನಾನು ಡೌನ್ ನೋಡಿ ಅದೇನ್ ನನಗ್ ಗೊತ್ತಿಲ್ಲ ಕಣ ಹಾ ಚೆನ್ನಾಗಿದ್ದ ನಾವೆಲ್ಲ ಗೊತ್ತಿಲ್ಲ ಚೆನ್ನಾಗಿದ್ದ ಹೇಳಾಯ್ತು ಹುಡುಗಿ ಚೆನ್ನಾಗದ ಹೋಗು ಮದುವೆ ಕರ್ಕೊಬರ್ನ ಕರ್ಕೊಬರೋಗು ಓಡಕ್ ಕರ್ಕೊಬರ್ನ ಇಲ್ಲ ದಾಮ್ ಧೂಮ್ ಅಂತ ಮಾಡಬ ದಾಮ್ ಧೂಮ್ ಅನ್ಬೇಕಂಗೆ ಕರ್ಕೊಬರೋಗು ದೇವ್ಗಿಸ್ ತಂದ ತಾಳಿ ಕಟ್ಟು ಸೊ ಯಾಕೆ ದಾಮ್ ಧೂಮ್ ಅಂತ ಮಾಡೋದು ಬೇಡವಾ ಅದು ಬಂದಲ್ಲ ಇನ್ನೇನ ಹೋಗು 4 ಜನ ನೀನೊಬ್ಬ ಐತೆ ಹೋಗು ಒಬ್ರು ಐತೆ ಒಬ್ರು ಹೊಟ್ಟೆ ಅನ್ಕೊಂಡು ಹೋಗು ಡಾರ್ಲಿಂಗ್ ಹುಡುಗಿ ನಿಂಗಿಂತ ಉದ್ದಕ್ಕೆ ಅವಳೆ 3 ಅಡಿಗಿಂತ ಜಾಸ್ತಿನ ಅವಳೆ ಸಿಕ್ಕಿಲ್ದೇವ್ರು ಇಷ್ಟು ಹೇಳಿ ಅಷ್ಟೇ 3 ಅಡಿ ಹುಡುಗಿ ಅಂತ ತರಲ್ಲ ನಿಂಗಿಂತ ಹೈಟ್ ಆಗಿರೋದನ್ನ ತರೋದು ತಂದ್ರೆ ಹೋಗು ಓಕೆನಾ ನಮ್ದೇನಾಯ್ತು ಕಾಲ ಹುಡುಗಿ ಓಕೆನಾ ಓಕೆ ಈಗ ನಿಂದು ಇರೋದು ಹೋಗು ನಂದು ಸರಿ ಅದೇ ನಂದೇ ಮದುವೆಗೆ 5,000 ರೂಪಾಯಿ ಸೀರೆ ತೆಗಿತೀನಿ ಬೇಡ ನೀನ್ ತರಬೇಡ ರೇಷ್ಮೆ ಬೇಕಾ ಮೈಸೂರು ಸಿಲ್ಕ್ ಬೇಕಾ ಏನು ಬೇಡ ಕಣಪ್ಪ ನಿನ್ ಸೀರು ಬೇಡ ನೀನ್ ರೊಕ್ಕ ಬೇಡ ಹೋಗು ನಂದ ಎಲ್ಲಿದ್ದು ರೋಕೆ ಸೀರೆ ನಾನು ತಗೊಂಡದ್ ನಿಂಗೆ ನಮ್ಮ ಬೇಕಾದಷ್ಟು ಬಿದ್ದವ ನಾನು ಸತ್ತೋದ್ ರೆಡಿ ಕಸ್ತಾರ ಹೋಗು ಸರಿ ಡಾರ್ಲಿಂಗ್ ಬರ್ತೀನಿ ಹುಡುಗಿ ಹೆಂಗಿದ್ದು ನೋಡ್ಬೇಡಿ ಹೇಳ್ಬಿಡು ಲೇಡಿ ಚಡ್ಡಿ ಬಿಡ ಚಡ್ಡಿ ಬಿಡ ಚಡ್ಡಿ ಬಿಡಲೇ ಚಡ್ಡಿ ಬಿಡಲೇ ಚಡ್ಡಿ ಚಿಕನ್ ಬರ್ತೀನಿ ಗೈಸ್ ಪಾಕು ಲಾ ಡ್ಯಾನ್ಸ್ ಹೊಡೆಯೋಣ ಇನ್ನೊಂದು ಡ್ಯಾನ್ಸ್ ಹೊಡೆ ಲೇ ಗುಡ್ಡ ಹೆಂಗ್ dance ಬಾಬಾ ಶಶಿಕಲಾ ಚಿನ್ನು ಅಪ್ಪ ಮೈಸೂರು ಹೋಗಿದ್ದು ಬರ್ತೀನಿ ಕಣಪ್ಪ ನಮ್ಮ ಫ್ರೆಂಡ್ ಹುಡ್ತಪ್ಪ ಮಾಡ್ಕೊಬತ್ತೀನಿ ಸರಿ ಹೋಗಿದ್ದು ಹಾಂ ಓಕೆನಾ ಚಿನ್ನು ಡಾರ್ಲಿಂಗ್ ಹುಡ್ಸೋಬೇಕು ಹೋಗಿದ್ದು ಬರ್ತೀನಿ ಗಂಡು ಕೊಳ್ಳು ಹುಡ್ಸಪ್ಪ ನೀನು ಹೋಗಿ ಬೆಳಗಾನ ಬರೋಕು ಹ್ಞೂ ಬೆಳಗಾನಿ ಬರಲ್ಲ ಕಣೀರಮ್ಮ ಬರ್ತೀನಿ ಎಸ್ ಬನ್ನಿ ಇವಾಗ ಹುಟ್ಟುಹಬ್ಬಕ್ಕೆ ಹೋಗೋಣ ಅವ್ರು ವೆಯ್ಟ್ ಮಾಡ್ತಿರ್ತಾರೆ ಅಲ್ಲಿಂದ ನನ್ನ ಫ್ರೆಂಡ್ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಬಂದಿದ್ವಿ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡಾದ್ಮೇಲೆ ಡೈರೆಕ್ಟ್ ಇವಾಗ ಕೂರ್ಗ್ ಹೋಯ್ತಾವಿ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡಿದ ವಿಡಿಯೋ ಮತ್ತು ಕೂರ್ಗ್ ಹೋಗೋ ವಿಡಿಯೋ ಎಲ್ಲ ನಾಳೆ ಬರ್ತದೆ ಲವ್ ಯು ಜಾಸ್ತಿ ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ ಇವತ್ತು ನೋಡೋಣ ಇಲ್ಲಿ ಮುಗಿಸ್ತೀನಿ ಕಟ್ಟ ನಮ್ಮಮ್ಮ ಬಾಯಿಗೆ ಬಂದಂಗೆ ಉಗ್ದಿರೋದು ಕೂರ್ಗ್ ಹೋಯ್ತೀನಿ ಅಂದಿದ್ದಕ್ಕೆ ಅದೆಲ್ಲ ವಿಡಿಯೋ ನಾಳೆ ಬರ್ತೀನಿ